ಹಾಯ್ ಬಡೀಸ್. ಇವತ್ತು ಆ್ಯಕ್ಚುಲಿ ನಾನು ನನ್ನ ಮನೆಯವ್ರ ಜೊತೆ ಎಲ್ಲ ಫುಲ್ ಫ್ಯಾಮಿಲಿ, ನನ್ನ ಅಜ್ಜಿ ಮನೆ ಫ್ಯಾಮಿಲಿ ಫುಲ್ ಅವ್ರ ಜೊತೆ ಎಲ್ಲ ಸೇರಿಕೊಂಡು ನಾವು ಇವತ್ತು ಮಾರಿಕಣಿವೆ ಡ್ಯಾಮಿಗೆ ಬಂದಿದ್ದೀನಿ. ಯಾರ್ಯಾರು ಇದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವರೇ ಎಲ್ಲರೂ. ತುಂಬಾ ಖುಷಿ ಆಗ್ತಾ ಇದೆ. ಏನೋ ಮಾತಾಡ್ತಿದ್ದಾರೆ, ಹೇಳಿ. ಮಾರಿಕಣಿವೆ ಸೂಪರ್ ಆಗೈತೆ. ಇನ್ನು ಕೆಳಗಡೆ ನೋಡಿಲ್ಲ. ನಮ್ಮ ಮನೋಜ್ ಕಡೆಯಿಂದ ಒಳ್ಳೆ ಪ್ಲೇಸ್ ಕರ್ಕೊಂಡು ಬಂದಿ. ನಾನಲ್ಲಪ್ಪ, ಯಾರು ಅಲ್ಲಿ ಜೀಜು ಮಾರಿಕಣಿವೆ ಡ್ಯಾಮ್ ಅಂತಿದ್ದು. ಸೊ ಎಲ್ಲ ನಮ್ಮ ಮಾಮ ಮಾಮಿಯರು, ಅತ್ತೆ ಮಾವಂದ್ರು, ನಮ್ಮ ಅಣ್ಣ, ನಮ್ ಬಿಗ್ ಬಾಸ್ ಅಪ್ಪ ಅವರು. ಬಿಗ್ ಬಾಸ್, ನಮ್ ಬಿಗ್ ಬಾಸ್, ನಮ್ ದೊಡ್ಡಣ್ಣ ಇವನು. ರವೀಣ ಏನ್ ರವೀಣ, ಎಂತ ಸಮಾಚಾರ? ನಾವು ಈ ಕಡೆ ಬಂದಿದ್ದೀವಿ. ಹಸಿರು ಬಿಗ್ ಬಾಸ್ ಇದು ನಮ್ ಸೆಕೆಂಡ್ ಬಿಗ್ ಬಾಸ್. ದಾರಿ ತಪ್ಪಿ ಬಂದಿದ್ದು, ಅಲ್ಲಿ ಮೀನುಂಟು, ಬಟ್ ಇವತ್ತು ಭಾನುವಾರ ತಿನ್ನಂಗಿಲ್ಲ. ಇವತ್ತು ನಮ್ಮ ವಾರ ಆಗಿರೋದ್ರಿಂದ ಮನಸ್ಸುಂಟು, ದಾರಿ ಬಿಡಬೇಕು ಅಷ್ಟೇ. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ದಾರಿ ಮಾಡಿ ಕೊಡ್ಬೇಕು. ಡ್ಯಾಮ್ ನೋಡಿ ಹೆಂಗಿದೆ, ಮಾರಿಕಣಿವೆ ಡ್ಯಾಮ್. ಡ್ಯಾಮ್ ಗೇಟ್ಸ್ಗಳದು. ಗೈಸ್, ಇಲ್ಲಿ ಮೀನ್ ತುಂಬಾನೇ ಚೆನ್ನಾಗಿ ಸಿಗುತ್ತಂತೆ. ಅದು ಇವ್ರು ಇವತ್ತು ತಿನ್ನಂಗಿಲ್ಲ, ಇವ್ರ ಮನೆ ದೇವ್ರ ಪೂಜೆ. ಏನ್ ಮಾಡ್ತೀರಾ ಸರ್ ನೀವು? ಇವತ್ತು ನಾವು ಮೀನಿಗೆ ಮಸಾಲೆ ಹಾಕಿರೋದನ್ನ ತಗೊಂಡೋಗ್ಬಿಟ್ಟು ಅದನ್ನ ಇವತ್ತು ಫ್ರಿಜ್ ಅಲ್ಲಿ ಇಟ್ಟು 12 ಗಂಟೆಗೆ ದೇವ್ರಿಗೆ ಕೈ ಮುಗ್ದು 12:01ಕ್ಕೆ ತವಾ ಮೇಲೆ ಫಿಶ್ ಹಾಕ್ಬಿಟ್ಟು ಬಿಸಿ ಮಾಡಿ ತಿಂದ್ಬಿಟ್ಟು ಆಯ್ತಲ್ಲ. ಅಲ್ಲಿವರೆಗೂ ಅದರ ವಾಸನೆ ಕೂಡ ನೋಡೋದಿಲ್ಲ. ಡ್ಯಾಮ್ ಹಿಂಗಿದೆ. ಅಲ್ಲೇ ಕೆಳಗಡೆ ಇಳ್ಕೊಂಡು ಹೋಗ್ಬೋದು. ಗುಮ್ಮಿ ಗುಮ್ಮಿ ತಿಮ್ಮಿ ತಿಮ್ಮಿ ಏ ಗುಮ್ಮಣಿ. ಏನೇ ನಿನ್ನ ಹೆಸರು ಗುಮ್ಮಿ? ಏನ್ ನಿನ್ನ ಹೆಸರು? ಹೇಳಲೇ, ಇಲ್ಲಾಂದ್ರೆ ಬಿಟ್ಟು ಹೋಗ್ತೀವಿ. ಅಯ್ಯೋ, ಡ್ಯಾಮ್ ಈ ಥರ ಇದೆ. ಗೇಟ್ ಯಾವ ಕಡೆ ಇದೆ ಗೊತ್ತಿಲ್ಲ. ಇದು ಮಾತ್ರ ಬ್ರಿಡ್ಜ್ ಲೈಕ್ ತಡೆಗೋಡೆ ಥರ ಕಟ್ತಿದ್ರೆ. ಈ ಕಡೆ ಏನೂ ಇಲ್ವೇ ಇಲ್ಲ. ಆ ಕಡೆ ಸೈಡ್ ಎಲ್ಲಾದ್ರೂ ಓಪನಿಂಗ್ಸ್ ಇರಬೇಕು, ಗೊತ್ತಿಲ್ಲ. ಕೇಳ್ತೀನಿ, ಯಾರ್ಯಾರು ಕೇಳಿ ಅಪ್ಡೇಟ್ ಮಾಡ್ತೀನಿ. ಗೈಸ್, ಈ ಆ್ಯಕ್ಚುಲಿ ಇಲ್ಲಿ ಓಡಾಡೋಕ್ಕೆ ಯಾರಿಗೂ ಬಿಡಲ್ಲ ಅಂತೆ. ಹೆಂಗೋ ನಮ್ಮ ಪುಣ್ಯಕ್ಕೆ ಇವತ್ತು ಇಷ್ಟು ಜನಕ್ಕೆ ಬಿಟ್ಟಿದ್ದಾರೆ. ಇವತ್ತಿಲ್ಲೇ ರೌಂಡ್ ಹೊಡೆದು ಬರೋಣ. ಫುಲ್ ನೀರಿದೆ, ಪರವಾಗಿಲ್ಲ. ಅಲ್ಲೇ ಪಾರ್ಕಿಂಗ್ ಮಾಡಿರೋದು, ಅಲ್ಲಿಂದನೇ ಇಳಿದು ಬಂದಿರೋದು. ಈಗ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿಂದ ಇಳಿದು ಬಂದು ಹಿಂಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಇಳಿತಾರೆ. ನಾವು ಆಮೇಲೆ ಅಲ್ಲಿ ಹೋಗಿ ಪಿಕ್ ಮಾಡ್ತೀವಿ. ಇಲ್ಲ, ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿ ಪಿಕ್ ಮಾಡ್ತೀವಿ. ಮೇ ಬಿ ಅಲ್ಲೇ ನಾವು ಹಂಗೆ ಬಂದಿದ್ದು, ಅಲ್ಲಿ ಪಿಕ್ ಮಾಡ್ತೀವಿ. ಚೆನ್ನಾಗಿದೆ. ಇಲ್ಲ, ಆ್ಯಕ್ಚುಲಿ ಇಲ್ಲಿ ಒಬ್ರು ಯಾರೋ ಪೊಲೀಸರು ಅವ್ರ ಫ್ಯಾಮಿಲಿ ಕರ್ಕೊಬೋದ್ರು. ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಡ್ಯಾಮ್ ಲೊಕೇಟ್ ಆಗಿರೋದು ಎಲ್ಲಿ ಅಂತ ಅಂದರೆ ಹೊಸದುರ್ಗದಲ್ಲಿ ಲೊಕೇಟ್ ಆಗಿದೆ. ಹೊಸದುರ್ಗದಲ್ಲಿ ಮಾರಿಕಣಿವೆ ಡ್ಯಾಮ್ ಅಂತಾರೆ. ವಾಣಿ ವಿಲಾಸ ಸಾಗರ ಅಂತಲೂ ಕರೀತಾರೆ. ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಏನಾದರೂ ಬರೋದಿದ್ರೆ ಈಗ ನೀರಿದೆ, ಬಂದು ನೋಡಿ. ಸೂಪರ್ ಆಗಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನೀರು ಫಿಲ್ಟರ್, ಹೊಳಲ್ಕೆರೆ ನೀರು ಫಿಲ್ಟರ್ ಅಂತೆ. ಈ ಡ್ಯಾಮ್ ಇನ್ಸ್ಪೆಕ್ಷನ್ ಆಗಿದೆ.
ಇಲ್ಲಿ ಪೈಪಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಲವು ಕಡೆ ಪೈಪ್ ತರ ಕೊರೆದಿದ್ದಾರೆ. ಈ ಡ್ಯಾಮ್ 300 ವರ್ಷ ಏನು ಪ್ರಾಬ್ಲಮ್ ಇರುವಂತೆ ಟೆಸ್ಟ್ ಮಾಡಿ ಹೋಗಿದ್ದಾರೆ ರೀಸೆಂಟಾಗಿ. ಹಾಗಾಗಿ 300 ಇಯರ್ಸ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಲಾಸ್ಟ್ ಸೈಡ್ ಗೇಟ್ ಇರೋದು, ಲಾಸ್ಟಲ್ಲಿ ಆ ಗೇಟಿಂದ ನೀರು ಬಿಡ್ತಾರೆ. ಅದೇ ಸೈಡ್ ಒಂದು ಚೂರು ಏನೋ ಪ್ರಾಬ್ಲಮ್ ಇದೆ ಅಂತೆ, ಅದೇನೋ ಸಿಮೆಂಟ್ ಏನೋ ಹಾಕ್ತಾರಂತೆ ಅದಕ್ಕೆ. ಪೊಲೀಸರು ಓಡಿಸ್ತಿದ್ದಾರೆ ಎಲ್ಲಾರನು. ಹೆಂಗೋ ಒಂಚೂರು ನೋಡ್ಕೊಂಡ್ ಬಂದ್ವಿ ನಾವು ಮುಂದೆ ಹೋಗಿ. ಡ್ಯಾಮ್ ಮೇಲ್ಗಡೆ ಮುಗಿಸಿ ಇವಾಗ ನಾವು ಕೆಳಗಡೆ ಹೋಗ್ತಿದೀವಿ. ಇವಳು ನನ್ನ ಸೊಸೆ, ಇವ್ರು ನಮ್ಮ ಬಾಬಿ, ಇವನು ಸೆಕೆಂಡ್ ಶಿಷ್ಯ, ಇವನು ಇನ್ನೊಬ್ಬ ದೊಡ್ಡ ಶಿಷ್ಯ ಬೆಂಗಳೂರಲ್ಲಿ ಇದ್ದಾನೆ. ಇವ್ರು ನಮ್ಮ ಮಾಮಿ. ಇವಳು ಮಹಾದೇವಿ ನಮ್ಮ ಅಕ್ಕ. ನಮ್ ಬಾಸು ಕೊಡ್ತಾರೆ ಕಾಸು, ತಿಂತೀವಿ ಐಸು. ಗೈಸ್ ಏನೋ ನಾನು ಇಲ್ಲಿ ಕೆಳಗಿದ್ದೀನಿ, ಇಷ್ಟು ಹೈಟಿಂದ ಕಲ್ಲು ಎಸಿಬೋದು. ಆ್ಯಕ್ಚುಲಿ ಕಲ್ಲು ಎಸಿಬೋದು. ಅಲ್ಲಿ ಯಾರೋ ಅಲ್ಲ, ನಮ್ಮ ಅಣ್ಣ ಹೇಳ್ತಿದ್ರು ಇಲ್ಲಿಂದ ಕಲ್ಲು ಮೇಲ್ಗಡೆ ಎಸಿದ್ರೆ ಹೋಗೋದಂತೆ. ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಲ್ಲು ಹುಡುಕ್ತೀನಿ ಅಂತ ಹಿಡ್ಕೊ. ಮುಂದೆ ಬನ್ನಿ, ಕಲ್ಲು ಯಾರು ತಲೆ ಮೇಲೆ ಬೀಳುತ್ತೆ ಅಂತ. ಹಾಗಾಗಿ ಎಲ್ಲರೂ ಹೋಗ್ಲಿ ಒಂದು ನಿಮಿಷ. ಗೈಸ್ ಇಲ್ಲಿಂದ ಕಲ್ಲು ಮೇಲ್ಗಡೆ ಎಸಿತಿದ್ದೀನಿ. ನಮ್ಮ ಅಣ್ಣ ಹೇಳ್ದ ಇಲ್ಲಿಂದ ಕಲ್ಲು ಮೇಲ್ಗಡೆ ಎಸಿದ್ರೆ ಅಲ್ಲಿ ಹೋಗೋದೇ ಇಲ್ವಂತೆ. ನಾನು ಅದಕ್ಕೆ ಕೆಳಗೋಗಿ ಎಸಿತಾ ಇಲ್ಲ, ಅದು ಹೋಗಲ್ಲ ಫಸ್ಟ್ ಪವರ್ಗೆ. ಇಲ್ಲಿಂದ ಟ್ರೈ ಮಾಡ್ತೀನಿ, ಕಲ್ಲು ಎಸಿದ್ರೆ ಮೇಲೆ ಹೋಗುತ್ತಾ ಇಲ್ವಾ. ಯಾರು ಗೊತ್ತಿಲ್ಲ, ಇಲ್ಲಿರೋ ಗಾಳಿಗೆ ಕಲ್ಲು ಎಸಿದ್ರೆ ಎಲ್ಲ ಏನ್ ಎಸಿದ್ರು ಹೋಗಲ್ಲ. ಗಾಳಿ ಪಟ ಒಂದು ಹಾರಿಸ್ಬೋದು ನೋಡಿ. ಇಂಥ ಲೋಫರ್ಗಳಿಂದಾನೆ ಎಲ್ಲ ಹಾಳಾಗೋದು. ಗೈಸ್ ಇವತ್ತು 2 ಬ್ಯಾಚ್ ಇದೆ. ಒಂದು ನಾನ್ ವೆಜ್ ತಿನ್ನೋರು, ಇನ್ನೊಂದು ನಾನ್ ವೆಜ್ ತಿಂದಿಲ್ದಿರೋರು. ಇವಾಗ ನಾವು ಇಲ್ಲಿರೋರೆಲ್ಲ ನಾನ್ ವೆಜ್ ತಿನ್ನೋರು. ಇಲ್ಲಿ ಹೇಳಿದ್ನಲ್ಲ ಫಿಶ್ ಚೆನ್ನಾಗಿ ಸಿಗುತ್ತೆ ಅಂತ, ಹಂಗಾಗಿ ನಾವು ಇವಾಗ ಫಿಶ್ ತಿನ್ನೋಕೆ ಹೋಗ್ತಾ ಇದೀವಿ. ಇನ್ ಮಿಕ್ದವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಮೇ ಬಿ ಇಲ್ಲಿ ವಾಟರ್ ಮಿಲನ್ ಸಿಗ್ಬೋದು, ಅದು ತಿಂತಾರ ಅನ್ಸುತ್ತೆ. ನೋಡೋಣ. ಇಲ್ಲಿರೋರೆಲ್ಲ ಫಿಶ್ ತಿನ್ನೋರೆ. ಮೀನ್ ಫೇಮಸ್ ಅಂತ ಹೇಳಿದ್ವಲ್ಲ, ಜಿಲೇಬಿ ಫಿಶ್ ಆರ್ಡರ್ ಮಾಡಿದೀವಿ ಎಲ್ಲರೂ. ಫುಲ್ ಬ್ಯಾಟಿಂಗ್, ಎಲ್ರು ಫುಲ್ ಬ್ಯಾಟಿಂಗ್. ಗುಮ್ಮಡಿ ಕಣ್ಣ ನಮ್ ಗುಮ್ಮಡಿ ನೋಡಿ ಹೆಂಗ್ ತಿಂತಾಳ ಮೀನಾ. ಅಲ್ಲೇ ತಿಂದಿರೋರೆಲ್ಲ ಇಲ್ಲಿ ಜ್ಯೂಸು ಎಲ್ಲ ತಿಂತಕ್ಕೋತಿದ್ದಾರೆ, ಕುಡಿತಕ್ಕೋತಿದ್ದಾರೆ. ರವೀಣ ಮೀನ್ ಯಾಕೆ ತಿಂದಿಲ್ಲ ರವೀಣ ನೀವು? ಫಿಶ್ ಎಲ್ಲ ಫಿನಿಶ್. ಮೀನು ನನ್ನಲ್ಲಿ ಬಂದು ಕೇಳಿದ್ದು ಏನಂತ ಕತೆ ಹೇಳ್ತು, ಬೇಡ ನಾಳೆ ಬಾ. ಡೈಲಾಗ್ ಹೇಳಿ, ಡೈಲಾಗ್ ಅಲ್ಲ ನಮ್ಮ ಹೊಟ್ಟೆ ಹಾಕುರಿಸ್ತಿರತ್ತ. ಡೈಲಾಗ್ ಹೇಳಿ ಹೇಳಮ್ಮ, ನಮ್ಮ ಹೊಟ್ಟೆ ಹಾಕುರಿಸ್ತಿರತ್ತ. ಈಗ ಹೇಳಿ ಕೇಳಿಸ್ತಾರೆ. ಹೇಳಿ ಇನ್ನೊಂದ್ಸಲ, ನಮ್ಮ ಹೊಟ್ಟೆ ಯಾಕೆ ಉರಿಸ್ತೀರಿ ಅಂತ ಹೇಳಿ. ನಮ್ಮ ಹೊಟ್ಟೆ ಯಾಕೆ ಹೆಂಗ್ ಉರಿಸ್ತೀರ್ರಿ? ಸರ್ ಹೊಟ್ಟೆ ಉರಿತದಂತ ನಾವೇನು ಮಾಡಂಗಿಲ್ಲ. ಸಂಡೇ ನಾವು ಸಂಡೇ ಕಾಫಿ
ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಕಾಫಿ ಕೊಡ್ರಿ ಕಾಫಿ ಅಮ್ಮ ಹೊಡ್ದೆ. ಯಾಕೆ ಹೊಡ್ದೆ? ಚೆನ್ನಾಗಿ. ಜಾನ್ ಜಾ. ಏನು ಕೊಡದ್ಲು ಅಮ್ಮ? ಏನು ಕೊಡದ್ಲು? ಎಲ್ಲಿ ಹೊಡೆದ್ಲಪ್ಪ? ಏನು ಕೊಡದ್ಲು? ಎಲ್ಲಿ ಹೊಡೆದ್ಲಪ್ಪ? ಐಸ್ ಕೇ ಸ್ಕೂಲ್ ಬಿಟ್ಟು ತಿರುಗ್ತಾ ಇದ್ದಾಳೆ ಅಂತ ಆಲಿಸ್ ಮ್ಯಾಮಿಗೆ ಫೋಟೋ ತೆಕೊಳ್ತಾ ಇದ್ದಾರೆ. ಅಣ್ಣ ಅಣ್ಣ ಬಿಡಿದೀವ ಕರೆ. ಅದಕ್ಕೆ ಮತ್ತೆ ಕಾಫಿ ಗೀಪಿ ಕೊಡ್ಸಿರು ಮತ್ತೆ ನಮಸ್ಕಾರ. ಕರಿ ಕೋತಿ ಕರಿ. ತುದ ಹಸದ ನೀನ್ ಹಂಗ್ ತೋರ್ಸಿದ್ರೆ ನೀನ್ ಹಂಗ್ ತೋರ್ಸಿದ್ರೆ ಕಿತ್ಕೋಗುತ್ತೆ ಕೋತಿ. ಏನ್ ಬೇಕು ಸರ್? ನೀನ್ ಹಂಗ್ ತೋರ್ಸಿದ್ರೆ ಕಿತ್ಕೋಗುತ್ತೆ. ಹಾಯ್ ಬಡೀಸ್, ಲೈಕ್ ಒಂದು ಫ್ಯಾಮಿಲಿ ಜಾಮಿಂಗ್ ಸೆಷನ್ ಇವತ್ತಾಯಿತು. ಎಲ್ಲರೂ ವಾಪಸ್ ಬಂದು ತಲುಪಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋ ಜೊತೆ ಸಿಗುವ. ಟೇಕ್ ಕೇರ್, ಬೈ ಬಾಯ್, ಟಾಟಾ.